ಇನ್ನು ಸಿಂಹರಾಶಿವರಿಗೆ ತೆಗೆದುಕೊಂಡಾಗ ಸಿಂಹರಾಶಿವರಿಗೆ ಈಗಿದ್ದಂತಹ ಅಕಸ್ಮಾತ್ ನಮಗೆ ಸೂರ್ಯಗ್ರಹಣ ಗೋಚಾರವಾಗಿದ್ದರೆ ಅದು ಸಿಂಹರಾಶಿನಲ್ಲಿ ಗೋಚಾರವಾಗ್ತಿತ್ತು. ಸಿಂಹರಾಶಿನಲ್ಲಿ ಈಗಿರುವಂಥದ್ದು ಕೇತುಗ್ರಹ ಈಗಿದೆ, ಈಗಾಗಲೇ ಪ್ರೆಸೆಂಟ್ ಕೇತುಗ್ರಹ ಸಿಂಹರಾಶಿನಲ್ಲಿ ಇದೆ. ಸಿಂಹರಾಶಿಗೆ ಬಂದಾಗ ಹಿತಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ನಿಮಗೆ ಗೊತ್ತಾಗೋದೇ ಇಲ್ಲ. ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮ್ಮ ಜೊತೆ ಒಡನಾಟವನ್ನು ತುಂಬ ಚೆನ್ನಾಗಿಟ್ಟಿರ್ತಾರೆ, ನಿಮ್ಮ ಜೊತೆ ಆಗಲೇ ಹೆಗಲ ಮೇಲೆ ಕೈ ಇಟ್ಕೊಂಡು ಮಾತನಾಡ್ತಿರ್ತಾರೆ, ಆಗು ಹೋಗುಗಳನ್ನು ಮಾತಾಡ್ತಾರೆ. ಅವರಂದರೆ ಅವರೇ ನಿಮಗೆ ಶತ್ರುಗಳು, ನಿಮಗೆ ಗೊತ್ತಿಲ್ಲ. ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಹರಡುವಂಥ ಹಿತಶತ್ರುಗಳು ಅವರೇ ಆಗಿರ್ತಾರೆ. ಕುಟುಂಬದಲ್ಲಿ ಕಲಹಗಳನ್ನು ತಂದುಕೊಟ್ಟು ಖುಷಿಯನ್ನು ಕೊಡುವಂತಹ ವಿಕೋಪ ಮನಸ್ಥಿತಿಗಳು ಕೆಲವರು ಇರ್ತಾರೆ. ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಗೌಪ್ಯವಾದಂಥ ವಿಚಾರಗಳನ್ನು, ಸಾಂಸಾರಿಕ ವಿಚಾರಗಳನ್ನು ಹೊರಗಡೆ ಹೇಳ್ಕೊಳ್ಳದೇ ಇರುವಂಥದ್ದು ಸೂಕ್ತವಾದಂಥ ವಿಚಾರಗಳು. ಅದನ್ನು ಎಷ್ಟು ಇಡಬೇಕು ಅಷ್ಟಕ್ಕೆ ಇರಬೇಕಾಗ್ತದೆ. ಅದನ್ನು ಬಿಟ್ಟು ನೀವು ಎಲ್ಲವನ್ನೂ ಅದು ಇದು ಹೇಳಕ್ಕೆ ಹೋದರೆ ನೀವೇನೇ ನಾವೇ ಸಮಸ್ಯೆಗಳನ್ನು ತಂದು ಕೊಟ್ಟುಕೊಳ್ಳೋಕ್ಕೆ ಒಂದು ದಾರಿಯನ್ನು ಮಾಡಿಕೊಟ್ಟಂಗೆ ಆಗ್ಬಿಡುತ್ತೆ. ಅದರಿಂದ ಸಿಂಹರಾಶಿಯವರು ಅಷ್ಟಮ ಶನಿ, ಕೋಪದ ವಾತಾವರಣ, ಸೋಂಬೇರಿತನ ಅದು ಬರುತ್ತೆ. ಕೆಲಸ ಕಾರ್ಯಗಳು ಆಗೋದಿಲ್ಲ, ಕೈ ಹಾಕಿದ ಕೆಲಸ ಸಮಸ್ಯೆಗಳು, ಗಂಡ ಹೆಂಡತಿ, ಮಕ್ಕಳು ಕಲಹ, ಇವೆಲ್ಲವೂ ಕಲಹಗಳಿಂದ ಕೂಡಿರುವಂಥ ವಾತಾವರಣಗಳಿಂದ ಕೂಡಿರುತ್ತೆ. ಇಷ್ಟೆಲ್ಲವೂ ಇದ್ದರೂ ಸಹ ಸಿಂಹರಾಶಿಗೆ ಏನು ಇದೆ ಅಂತಂದರೆ ಇನ್ನೂ 1 ತಿಂಗಳ ಕಾಲ ಉತ್ತಮವಾದಂಥ ಗುರುವಿನ ಬಲ ಇದೆ. ಈ ಗುರುವಿನ ಬಲದಿಂದ ಇನ್ನೂ 1 ತಿಂಗಳ ಕಾಲ ಮಾತ್ರ ನಿಮಗೆ ಅವಕಾಶ ಸಿಗುತ್ತೆ. ಯಾವುದಾದ್ರೂ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಕು ಅಂತ ಅಂದರೆ 1 ತಿಂಗಳ ಕಾಲ ಇದೆ. ಈಗ ಪಿತೃಪಕ್ಷ ಮುಗೀತು ಅಂತ ಅಂದರೆ ಶುಭ ಕಾರ್ಯಗಳ ಆರಂಭ, ಉತ್ತಮವಾದಂತಹ ಲಗ್ನ ಸಿಗುವಂಥ ಸಮಯಗಳು ಇನ್ನೂ 1 ತಿಂಗಳ ಕಾಲ ಇರುತ್ತೆ. 1 ತಿಂಗಳ ಕಾಲದಲ್ಲಿ ಸಿಂಹರಾಶಿಯವರು ಏನಾದರೂ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡ್ಕೊಳ್ಬೋದು. ಅನಂತರದಲ್ಲಿ ಗುರುಬಲವೂ ಇಲ್ದಂಗೆ ಆಗುತ್ತೆ.